ಇದು ಮಹಾರಾಜರ ಕೊಡುಗೆ. ಇದು ಮಾರ್ಕೆಟು ಮತ್ತು ಮೈಸೂರಲ್ಲಿ ಎಂತೆಂಥ ಬಿಲ್ಡಿಂಗ್ಗಳಿವೆ ಅವೆಲ್ಲ ಮಹಾರಾಜರ ಕೊಡುಗೆ. ಅವತ್ತು ಸುಣ್ಣ ಕೆಮ್ಮಣ್ಣಲ್ಲಿ ಕಟ್ಟಿರುವಂಥ ಬಿಲ್ಡಿಂಗ್ಗಳಿವೆ, ಅಷ್ಟು ಗಟ್ಟಿಯಾಗಿವೆ. ಈಗ ಒಂದು 13 ವರ್ಷದಿಂದ ಒಂದು ಅಂಗಡಿ ಕೊಲಾಪ್ಸ್ ಆಯಿತು. ಆಗ ಇಬ್ಬರು ಅಣ್ಣ ತಮ್ಮಂದರು ಸತ್ತರು. ಆಗ ರಾಮದಾಸ್ ಅವರು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದರು. ತಕ್ಷಣ ಬಂದು ಅಟೆಂಡ್ ಮಾಡಿ ಅವ್ರಿಗೆ ಪರಿಹಾರ ಎಲ್ಲ ಕೊಟ್ಟು MR ರವಿ ಕಮಿಷನ್ ಆಗಿದ್ದರು, ಕಾರ್ಪೊರೇಷನ್ ಕಮಿಷನ್. ಆಗ ಇವ್ರಿಗೆಲ್ಲ ಬೇಜಾರಾಗೋಯಿತು, ಎಲ್ಲ ಅಂಗಡಿ ಬಾಕ್ಲು ಹಾಕ್ಸ್ಬಿಟ್ಟಿದ್ವಿ. ಕೊನೆಗೆ MR ರವಿ ಆಲ್ಟರ್ನೇಟಿವ್ ಅಂಗಡಿಗಳನ್ನ ಕಳಿಸ್ಕೊಟ್ರು, ನೀವು ಬದುಕಿ ಅಂತ. ಅದಕ್ಕೆ ನಾನು ಸಾಕ್ಷಿ, ನಾನು ಮಾತಾಡಿದ್ದೀನಿ MR ರವಿ ಹತ್ರ, ರಾಮದಾಸ್ ಹತ್ರ. ರಾಮದಾಸ್ ನನಗೆ ಆತ್ಮೀಯ ರಾಜಕೀಯವಾಗಿ. ತದನಂತರ 2-3 ತಿಂಗಳು ಇವೆಲ್ಲ ರೆಡಿ ಮಾಡಿ ಕೊಟ್ಟರು ಇವ್ರಿಗೆ. ಆ ಮಾಡಿದ ಮೇಲೆ ಆಫೀಸಿಂಗ್ ಅವರೆಲ್ಲ ಬೇರೆ ಕಡೆ ಹಾಕ್ತಿದ್ರು. ಅವರೆಲ್ಲ ಪಾಪ ವಿಧಿ ಇಲ್ಲ, ದೂರ ದೂರ ಹೋದರು. ಇದಕ್ಕೆ ಆಗ ಸಿದ್ದರಾಮಯ್ಯನವರು 3 ಕೋಟಿ ರೂಪಾಯಿ ಕೊಟ್ಟಿದ್ದರು. 2 ಕೋಟಿ ಎಲ್ಲ ಕೆಲಸ ಮುಗಿದಿತ್ತು, ಇನ್ನೊಂದು ಕೋಟಿ ಬಾಕಿ ಇತ್ತು. ಬಣ್ಣ ಸುಣ್ಣ ಮಾಡಿ ಬಾಕ್ಲುಗಳನ್ನ ಭೈರಪ್ಪ ಮತ್ತು XML ವಾಸು ಅವರು ಅಬ್ಜೆಕ್ಷನ್ ರೈಸ್ ಮಾಡಿಬಿಟ್ಟು ಈ ಬಿಲ್ಡಿಂಗ್ ಮೇಲೆ ಮಾಡಿಕೊಡ್ದು ಅಂತೇಳಿ. ಆಗ ಸಿದ್ದರಾಮಯ್ಯನವರು ಕೈ ಬಿಟ್ಬಿಟ್ರು. ಸಿದ್ದರಾಮಯ್ಯನವರು ಇದೇ ರೋಡಲ್ಲಿ ಎಷ್ಟೊಂದು ಸರಿ ಓಡಾಡಿದ್ದಾರೆ. ಅವರು ಅಡ್ವೊಕೇಟ್ ಆಗಿದ್ದಾಗ PM ಚಿಕ್ಕಬೋರೇನವ್ರ ಹತ್ರ 10 ವರ್ಷ ಅವರು ಜೂನಿಯರಾಗಿ ಕೆಲಸ ಮಾಡಿದರು. KR ನಗರ ನಂಜಪ್ಪ, D ಮಾದೇಗೌಡರು, KR ಪೇಟೆ ಕೃಷ್ಣ ಸ್ಪೀಕರ್ ಆಗಿದ್ದವರು ಮತ್ತು ಸಿದ್ದರಾಮಯ್ಯನವರು ಅವರು 10 ವರ್ಷ PM ಚಿಕ್ಕಬೋರ್ ಹತ್ರ ಜೂನಿಯರ್ ಆಗಿದ್ದರು. ಭಾಳ ಒಳ್ಳೆ ಲಾ ಫಾರ್ಮ್ ಅದು. ಸಿದ್ದರಾಮಯ್ಯನವರು ಬಸ್ಸಲ್ಲಿ ಓಡಾಡೋರು ಊರಿಗೆ, ಆಮೇಲೆ ಇಲ್ಲಿ ರೂಮ್ ಮಾಡಿಕೊಂಡ್ರು, ಆಮೇಲೆ ಒಂದು ಸ್ಕೂಟರ್ ತೊಗೊಂಡ್ರು, ಏನೇ ಜೆರಾಕ್ಸು ಟೈಪಿಂಗ್ ಈ ರೋಡ್ಗೆ ಬರೋರು. ಸೊ ಇಷ್ಟೆಲ್ಲ ಗೊತ್ತಿರೋರು ಮಾನ್ಯ ಮುಖ್ಯಮಂತ್ರಿಯವರಿಗೆ. ಈಗ ತಿರ್ಗಾ ಅಧಿಕಾರದಲ್ಲಿ ಬಂದಿದ್ದೀರ, 3 ವರ್ಷ ಆಗಿದೆ ತಾವು ಬಂದು. ನೀವು ಮಾದೇವಪ್ಪನವರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು, ಒಂದು ಕ್ಯಾಬಿನೆಟ್ ಕರೆದು ಮಾತಾಡಿ. ಈಗ ಸುಪ್ರೀಂ ಕೋರ್ಟಲ್ಲಿ ನ್ಯಾಷನಲ್ ಬಿಲ್ಡಿಂಗ್ ಮತ್ತು ಮಾರ್ಕೆಟ್ ಬಿಲ್ಡಿಂಗ್ ಯಥಾಸ್ಥಿತಿ ಕಾಪಾಡಿ ಅಂತ ಇದು ಮಾಡಿದ್ದಾರೆ. ಸೊ ಇವರು ದೊಡ್ಡ ಮನಸ್ಸು ಮಾಡಿ, ಇವ್ರು ಯಾಕಂದರೆ ಇವರು ಮುಖ್ಯಮಂತ್ರಿಗಳು, ಮಾದೇವಪ್ಪ ಜಿಲ್ಲಾ ಮಂತ್ರಿ, ನಿಮ್ಗೆ ಆತ್ಮೀಯರು ಅವರು, ಉಳಿಸ್ಕೋಬೇಕು. ತಾವು ಇದನ್ನೇ ರೆಡಿ ಮಾಡಿ ಉಳಿಸ್ಕೊಂಡ್ರೆ ಇಲ್ಲಿರೋರಿಗೆಲ್ಲ ಭಾಳ ಅನುಕೂಲ ಆಗುತ್ತೆ, ಅವ್ರ ಜಾಗ ಅವ್ರಿಗೆ ಸಿಗುತ್ತೆ. ಮತ್ತು ಅದನ್ನು ಒಡೆದಾಕಿದ್ರೆ ಎದುರುಗಡೆ ಬಾಗುತ್ತು ಪಾರ್ಕಿಂಗ್ ಭಾಳ ದೊಡ್ಡದಾಗಿ ಕಾಣುತ್ತೆ, ವಿಶಾಲವಾಗಿ ಕಾಣುತ್ತೆ.